ಕುಡ್ದಿದ್ದು ಜಾಸ್ತಿ ಆಗಿ ಗೊತ್ತಾಗಿ ಮತ್ತೆ ಕುಡಿಯೋದಂದ್ರೆ ಇಷ್ಟ ಅದು ಇಷ್ಟ ಆಗಲ್ಲ. ಕುಡಿದು ಬಂದು ಹೊಡಿತಾರ ನೋಡಿ, ಅದು ಇಷ್ಟ ಆಗಲ್ಲ. ಓಡಿಸ್ಕೊಂಡಿದ್ದೀರಾ ಮ್ಯಾಮ್? ಇದ್ರೇನೆ ಈ ತರ ಎಲ್ಲ ವಿಷಯಗಳೆಲ್ಲ ಹೊರಗ್ ಬರುತ್ತಾ ಅಂದ್ರೆ ಸತ್ಯ ಹೇಳ್ತಾರ ಅಂತ ಅದು ಇಷ್ಟ ಆಗಲ್ಲ. ಕುಡಿದು ಬಿಟ್ಟು ಬೈಕ್ ಬಂದಂಗ್ ಮಾತಾಡೋದು. ಮದ್ಯಪ್ರಿಯರ ಅಂದ್ರೆ ಕುಡಿತಾರ ಅಷ್ಟೇ, ಎಷ್ಟ್ ಬೇಕಾದ್ರೂ ಕುಡಿಲಿ. ಸ್ಟಡಿಯಾಗಿ ನಿಂತ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ. ಸ್ಟಡಿಯಾಗಿ ನಿಂತ್ಕೊಂಡಿರ ಆರಾಮಾಗಿ ಅಲ್ಲಿ ತೇಲ್ಕೊಡಿ, ಇಲ್ಲೆಲ್ಲ ಬಿದ್ದಿ ಅಪ್ಪ ಜಾತ್ರೆ. ಸುಮ್ನೆ ಜಗಳಕ್ಕೆ ಹೋಯ್ತಾರಣ, ಸುಮ್ನೆ ಎಲ್ರ ಮೇಲೆ ಜಗಳಕ್ಕೆ ಹೋಗೋದು. ಅದ್ ಬಿಟ್ಟು ಏನಕ್ಕೆ ಮಲಿಕೊಳ್ಳೋದು? ಸುಮ್ನೆ ಏನಕ್ಕೆ ಜಗಳಕ್ಕೆ ಹೋಗ್ತಾರೆ? ಹಂಗೆ ಅವ್ರಿಗೆ ತಲೆಗೆ ಬಂದ್ಬಿಡ್ತದೆ ಕುಡಿದ ತಕ್ಷಣ ಬಂದ್ಬಿಡ್ತದೆ. ಓಕೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಇವಾಗ ತುಂಬಾ ಕುಡಿದ್ಬಿಟ್ಟು ಪಕ್ಕದಲ್ಲಿ ಬಂದು ಕುತ್ಕೊಳ್ತಾರೆ, ಅದು ನಮಗೂ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ. ಪ್ಲಸ್ ಟಚ್ ಮಾಡೋಣ, ಟ್ರೈ ಮಾಡೋಣ, ಆ ತರ ಎಲ್ಲ ಮಾಡ್ತಾರಲ್ಲ, ಅದು ತುಂಬಾ ಅನ್ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಸೊ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿ ಟಾಕ್ಸ್. ನಾವಿವತ್ತು ನಮ್ಮ ಜನತೆ ಹತ್ರ ಮದ್ಯಪ್ರಿಯರ ಬಗ್ಗೆ ಒಂದೆರಡು ಕ್ವಶನ್ ಕೇಳಕ್ಕೆ ಹೋಗ್ತಾ ಇದೀವಿ. ನಮ್ಮ ಜನತೆ ಏನೆಲ್ಲ ಆನ್ಸರ್ ಮಾಡ್ತಾರೆ ನೋಡೋದ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋದ. ಮದ್ಯಪ್ರಿಯರಲ್ಲೇ ನಿಮ್ಗೆ ಇಷ್ಟ ಆಗಿರೋ ಕ್ವಾಲಿಟೀಸ್ ಯಾವುದು? ಮದ್ಯಪ್ರಿಯರಲ್ಲ, ಅಂದ್ರೆ ಡ್ರಿಂಕ್ಸ್ ಮಾಡೋರಲ್ಲಿ ಸುಮ್ನೆ ಜಗಳಕ್ಕೆ ಹೋಯ್ತಾರಣ, ಸುಮ್ನೆ ಎಲ್ರ ಮೇಲೆ ಜಗಳಕ್ಕೆ ಹೋಗೋದು. ಅದ್ ಬಿಟ್ಟು ಏನಕ್ಕೆ ಮಲಿಕೊಳ್ಳೋದು? ಅಂದ್ರೆ ಸುಮ್ನೆ ಏನಕ್ಕೆ ಜಗಳಕ್ಕೆ ಹೋಗ್ತಾರೆ? ಹಂಗೆ ಅವ್ರಿಗೆ ತಲೆಗೆ ಬಂದ್ಬಿಡ್ತದೆ ಕುಡಿದ ತಕ್ಷಣ ಬಂದ್ಬಿಡ್ತದೆ. ಓಕೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದೆಯಾ? ನಿನ್ನಲ್ಲೇ ಸೆಂಟ್ರ್ ಜಾಗದಲ್ಲಿ ಗುಂಡಿ ಹೊಡೆಸ್ಬಿಡ್ತೀನಿ. ಓಕೆ ಬ್ರೋ, ಏನು ಇಷ್ಟ ಆಗಿರೋ ಕ್ವಾಲಿಟೀಸ್ ಅಂದ್ರೆ? ಅವ್ರಲ್ಲಿ ಕುಡಿದ್ಮೇಲೆ ಸತ್ಯ ಹೇಳ್ತಾರೆ. ಕುಡ್ದಾಗ ಎಲ್ಲ ಸತ್ಯ ಹೇಳ್ತಾರೆ. ಅವ್ರು ಸತ್ಯನೇ ಹೇಳ್ತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ? ಅವ್ರ ಮನ್ಸಲ್ಲಿ ಏನೇನಿದೆ ಎಲ್ಲ ಹೇಳ್ಬಿಡ್ತಾರಲ್ಲ ಕುಡಿದ್ಮೇಲೆ. ಅದೇ ಓಕೆ, ಇಷ್ಟ ಆಗಿರೋ ಕ್ವಾಲಿಟೀಸ್ ಅಂದ್ರೆ ನಿಮ್ಗೆ? ಇಷ್ಟ ಆಗದಿರ ಕ್ವಾಲಿಟೀಸ್ ಅಂದ್ರೆ ಕುಡಿಯೋದೇ ಇಷ್ಟ ಆಗಲ್ಲ. ಅಂಡ್ ಕುಡ್ದಿ ಮನೆಗೆ ಹೋಗ್ಬೇಕು ಬ್ರೋ, ಅದೊಂದು ಇಷ್ಟ ಆಗಲ್ಲ. ಮನೆಗೆ ಹೋಗ್ದಲ್ಲಿ ಎಲ್ಲೆಲ್ಲೋ ಇರ್ತಾರಲ್ಲ, ಅದೊಂದು ಚೆನ್ನಾಗಿರಲ್ಲ. ತುಂಬಾ ಮಾತಾಡೋದು ಅಂದ್ರೆ ತುಂಬಾ ಸತ್ಯ ಮಾತಾಡ್ತಾರೆ ಅಂತನಾ? ಸತ್ಯ ಮಾತಾಡ್ತಾರೆ, ಬಟ್ ಅದಕ್ಕೂ ಜಾಸ್ತಿನೇ ಮಾತಾಡ್ತಾರೆ. ಓಕೆ, ನಿಮ್ಗೆ ಅವರಿಂದ ಪ್ರಾಬ್ಲಮ್ಸ್ ಆಗಿದೆಯಾ? ಏನೂ ಆಗಿಲ್ಲ. ಅಂದ್ರೆ ನಿಮ್ಮ ಸುತ್ತಮುತ್ತ ಯಾರು ಕುಡಿಯೋರಿಲ್ಲ? ಇದ್ದಾರೆ, ಬಟ್ ಯಾರಿಂದನೂ ಪ್ರಾಬ್ಲಮ್ ಆಗಿಲ್ಲ. ಕುಡಿದಾಗ ಚೆನ್ನಾಗಿ ಮಾತಾಡ್ತಾರೆ, ಖುಷಿಯಿಂದ ಮಾತಾಡ್ತಾರೆ. ಕುಡಿದೇ ಇರುವಾಗಲೇ ಮಾತಾಡ್ಸಲ್ಲ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ಸೂಪರ್. ಅವ್ರು ಕುಡ್ದಾಗ ನಿಮ್ಗೆ ಅವರಿಂದ ಏನಾದ್ರು ಅಡ್ವಾಂಟೇಜ್ ಆಗಿದೆ ಅಂದ್ರೆ ಅಮೌಂಟ್ ತಗೊಂಡಿರೋದು, ಅದಾದ್ಮೇಲೆ ಅವ್ರಿಗೆ ಮತ್ತೆ ಮರ್ತೋಗಿರೋದು, ಈ ತರ? ಇಲ್ಲ, ಆ ಥರ ಏನಿಲ್ಲ. ಇಷ್ಟೇ ಆಗ್ಲಿರೋದ? ಇಷ್ಟ ಆಗದಿರೋದು ಕುಡ್ಕೊಂಡ್ಬಿಟ್ಟು ಮಿಸ್ಬಿಹೇವ್ ಮಾಡೋದು ಒಂದು ಹುಡುಗಿನ, ಆ ಥರ ಎಲ್ಲ ಮಾಡಿದ್ರೆ ನನಗೆ ಇಷ್ಟ ಆಗಲ್ಲ. ನಿಮ್ಗೆ ಇಷ್ಟ ಆಗಲ್ಲ. ಓಕೆ ಮ್ಯಾಮ್, ನಿಮ್ಗೆ? ಸೇಮ್ ಸರ್, ಮಿಸ್ಬಿಹೇವ್ ಮಾಡೋದಾಗಿರ್ಲಿ, ಮತ್ತೆ ಅವ್ರೇನ್ ಮಾತಾಡ್ತಾರೆ, ಏನಾದ್ರು ಹೆಂಡತಿ ಮಕ್ಕಳಿಗೆ ಹೊಡಿಯೋದಾಗಿರ್ಲಿ, ಏನು ಮಾಡಬಾರ್ದು. ಆನಂದ, ಬೆಳಿಗ್ಗೆ ಎಲ್ಲ ದೇವ್ರ ತರ ಇರ್ತೀಯ, ರಾತ್ರಿ ಆದ್ರೆ ಯಾಕೋ ಕುಡಿದು ಹೀಗೆ ದೆವ್ವ ತರ ಆಡ್ತೀಯ. ಓಕೆ ಮ್ಯಾಮ್, ನೀವು ಇವತ್ತನ ಸೊಸೈಟಿಯಲ್ಲಿ ಏನಾದ್ರು ಪ್ರಾಬ್ಲಮ್ ಈ ತರ ಫೇಸ್ ಮಾಡಿದ್ದೀರಾ? ಅವರಿಂದ ಅಂದ್ರೆ ನೀವು ತೊಂದರೆ ಅನುಭವಿಸಿದ್ದೀರಾ? ನಾವು ನೋಡಿದೀವಿ, ತೊಂದರೆ ಅಂತ ನೋಡಿದ್ದೀರಾ? ನೋಡಿದಾಗ ಏನ್ ಫೀಲ್ ಆಗಿದೆ ನಿಮ್ಗೆ? ಏನ್ ಇವ್ರು ಹಿಂಗ್ ಮಾಡ್ತಿದ್ರೆ, ಕುಡ್ದಿದ್ರೇನೆ ಈ ತರ ಎಲ್ಲ ವಿಷಯಗಳೆಲ್ಲ ಹೊರಗ್ ಬರುತ್ತಾ ಅಂದ್ರೆ ಸತ್ಯ ಹೇಳ್ತಾರ ಅಂತ? ಓ ಮೈ ಲಾರ್ಡ್, ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ಸರ್, ಅದು ಇಷ್ಟ ಆಗಲ್ಲ. ಅಂದ್ರೆ ಈಗ ನಾರ್ಮಲ್ ಆಗಿ ಒಂದ್ ಪರ್ಸನ್ ನೋಡಕ್ಕೂ, ಅವ್ರು ಕುಡ್ದು ಅಥವಾ ನೆಶಲಿ ಇದ್ದಾಗ ನೋಡೋಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ, ಅದು ನೋಟಿಸ್ ಮಾಡ್ತೀವಿ. ಅದಿಷ್ಟ ಆಗಲ್ಲ. ಅವ್ರು ಹೆಂಗ್ ಇರ್ತಾರೆ, ಯಾವ್ಯಾವ ಮಾತನ್ನ ಹೇಳ್ತಾರೆ, ಇದು ಸತ್ಯನಾ ನಿಜನಾ ಅಂತ ಅವ್ರು ಕುಡ್ದಾಗೆ ಗೊತ್ತಾಗೋದು. ಮ್ಯಾಮ್, ಡ್ರಿಂಕ್ಸ್ ಮಾಡೋದೇ ಇಷ್ಟ ಆಗಬಾರ್ದು. ಫಸ್ಟ್ ಆಫ್ ಆಲ್ ನೀವು ಸ್ಮೋಕ್ ಅಂತ ಇದ್ದೀರಿ. ಡ್ರಿಂಕ್ಸ್ ಮಾಡೋದಂದ್ರೆ ಲೈಕ್ ಅದು ಸ್ಮೋಕ್ಗಿಂತ ತುಂಬಾ ಸ್ಮೋಕ್ ಒಳ್ಳೇದಾ? ಡ್ರಿಂಕ್ಸ್ ಮಾಡ್ಬೇಕಾದ್ರೆ ನಿನ್ಗೆ ಏನ್ ಇಷ್ಟ? ಡ್ರಿಂಕ್ಸ್ ಮಾಡೋರಲ್ಲಿ, ಡ್ರಿಂಕ್ಸ್ ಮಾಡ್ತಾರಲ್ಲ ಅವರಲ್ಲಿ ನಿಮ್ಗೆ ಇಷ್ಟ ಆಗದಿರೋ ಕ್ವಾಲಿಟೀಸು? ಕುಡಿದು ಬಂದ್ಬಿಟ್ಟು ಹೊಡಿತಾರ ನೋಡಿ, ಅದು ಇಷ್ಟ ಆಗಲ್ಲ. ಓಡಿಸ್ಕೊಂಡಿದ್ದೀರಾ ಮ್ಯಾಮ್? ಓಡಿಸ್ಕೊಂಡಿದ್ರೆ ಮಾತ್ರ ಹೇಳ್ಬೇಕಾ, ನೋಡಲ್ವಾ ಜನ? ಓಕೆ, ಅಂದ್ರೆ ನೀವು ನೋಡಿದ್ದೀರಾ ಜನರಲ್ ಆಗಿ? ಓಕೆ ಮ್ಯಾಮ್, ನಿಮಗೆ? ಸೇಮ್. ಓಕೆ ಮ್ಯಾಮ್, ನಿಮಗೆ ಅವರಿಂದ ಏನಾದರೂ ಒಂದು ಪ್ರಾಬ್ಲಮ್ಸ್ ಏನಾದ್ರು ಫೇಸ್ ಮಾಡಿದ್ದೀರಾ ಪಬ್ಲಿಕಲ್ಲಾಗಲಿ? ಏನಿಲ್ಲ. ಮಿಸ್ಬಿಹೇವ್ ಮಾಡ್ತಾರೆ ಅಲ್ಲ ಕೆಲವರು ಕುಡ್ದ್ಬಿಟ್ಟು, ಅದು ಬಿಟ್ಟು ಮ್ಯಾಮ್ ಅಂದ್ರೆ ನಿಮ್ಗೆ ಯಾವತ್ತನ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಮ್ಯಾಮ್? ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಇವಾಗ ತುಂಬಾ ಕುಡ್ದ್ಬಿಟ್ಟು ಪಕ್ಕದಲ್ಲಿ ಬಂದು ಕುತ್ಕೊಳ್ತಾರೆ, ಅದು ನಮಗೂ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ. ಪ್ಲಸ್ ಟಚ್ ಮಾಡೋಣ, ಟ್ರೈ ಮಾಡೋಣ, ಆ ಥರ ಎಲ್ಲ ಮಾಡ್ತಾರಲ್ಲ, ಅದು ತುಂಬಾ ಅನ್ಕಂಫರ್ಟೇಬಲ್ ಅಂತ ಅನ್ಸುತ್ತೆ. ಅವ್ರಿಷ್ಟ ಪರ್ಸನಲ್, ಬಟ್ ಕುಡಿದ್ಬಿಟ್ಟು ನೀಟಾಗಿ ಮನೆಗೆ ಹೋಗಿ ಮಲ್ಕೊಂಡ್ರೆ ಓಕೆ, ಬೇರೆಯವ್ರಿಗೆ ಇರಿಟೇಟ್ ಮಾಡಬಾರ್ದು ಅಂತ. ಓಕೆ ಮ್ಯಾಮ್, ನಿಮಗೆ ಮ್ಯಾಮ್?
ಇಷ್ಟ ಆಗಿರೋ ಕ್ವಾಲಿಟಿ ಸೇಮ್ ಅದೇನೆ. ಸೇಮ್. ಕುಡಿಯೋದ್ ಕುಡಿಲಿ, ಬಟ್ ಅದೇ ಪಬ್ಲಿಕ್ ಪ್ರಾಬ್ಲಮ್ ಮಾಡಬಾರ್ದು. ಅದೇ ಮನೇಲಿ ಕುಟ್ಕೊಂಡು ಬಿತ್ಕೊಳ್ಳಿ. ನಿಮ್ಗೆ ಇವತ್ತು ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಫ್ಕೋರ್ಸ್ ಆಗಿರುತ್ತೆ. ಬಸ್ಸಲ್ಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ಬೇಕಾದ್ರೆ, ರೋಡಲ್ಲೆಲ್ಲ. ಮ್ಯಾಮ್ ತಮಗೆ? ಸೇಮ್ 1 ಪಾಯಿಂಟ್ ಅದೇ, ಮಿಸ್ಬಿಹೇವ್ ಮಾಡಬಾರ್ದು. ಕುಡ್ದಿದ್ದು ಜಾಸ್ತಿಯಾಗಿ ಗೊತ್ತಾಗಿ ಮತ್ತೆ ಕುಡಿಯೋದಂದ್ರೆ ಇಷ್ಟ ಆಗಲ್ಲ. ಅದು ಇಷ್ಟ ಆಗಲ್ಲ. ಓಕೆ ಓಕೆ ಓಕೆ. ಡ್ರಿಂಕ್ಸಾ? ಡ್ರಿಂಕ್ಸ್ ಮಾಡೋರಲ್ಲಿ ನಿಮ್ಗೆ ಇಷ್ಟ ಆಗಿರೋ ಕ್ವಾಲಿಟೀಸ್? ಇಲ್ಲ, ಅವ್ರ ಎಷ್ಟು ಲಿಮಿಟ್ ಅಷ್ಟು ಕುಡಿಬೇಕು. ಅದು ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಫುಲ್ ಟೈಟ್ ಆಗ್ಬಿಟ್ಟು ರೋಡಲ್ಲೆಲ್ಲ ಬಿದ್ದಿ ಅಯ್ಯೋ ಪಜ್ಜಿತಿ ಅದಲ್ಲ. ಎಷ್ಟ್ ಕುಡಿತಾರ ಅಷ್ಟೇ. ಎಷ್ಟ್ ಬೇಕಾದ್ರೂ ಕುಡಿಲಿ. ಸ್ಟಡಿಯಾಗಿ ನಿಂತ್ಕೊಂಡ್ರೆ ಏನ್ ತೊಂದ್ರೆ ಇಲ್ಲ. ಸ್ಟಡಿಯಾಗಿ ನಿಂತ್ಕೊಂಡಿರ ಆರಾಮಾಗಿ ಅಲ್ಲಿ ತೇಲ್ಕೊಡಿ, ಇಲ್ಲೆಲ್ಲ ಬಿದ್ದಿ ಅಪ್ಪ ಜಾತ್ರೆ. ನಾನಿನ್ನ ಕೈ ಬಿಡಣ. ಬ್ರೋ ನಿಮ್ಗೆ? ಬ್ರೋ ಹೌದು ಬ್ರೋ, ತುಂಬಾ ನ್ಯೂಸೆನ್ಸ್ ಅವ್ರದ್ದು. ಅದು ಬಿಟ್ರೆ ಅವ್ರ ಪಾಡಗೆ ಅವರು ರೂಮಲ್ಲಿ ಏನಾದ್ರು ಮಾಡಂಗಿದ್ರೆ ಅದು ಪ್ರಾಬ್ಲಮ್ ಇರಲ್ಲ. ಆಚೆ ಬಂದು ಸುಮ್ಮನೆ ಪಬ್ಲಿಕ್ ಅಲ್ಲಿ ತೊಂದರೆ ಆಗುತ್ತೆ ಅಷ್ಟೇ. ಬ್ರೋ ನಿಮ್ಗೆ? ಬ್ರೋ ಹಿಂದಿಲಿ ಒಬ್ಬ ಡೈಲಾಗ್ ಹೇಳ್ತಾನೆ, ನಾನು ಈಗಿರೋ ಪರ್ಸನ್ ತುಂಬಾ ಕುಡಿಯಲ್ಲ, ಬಟ್ ನಾನು ಕುಡಿದ್ಮೇಲೆ ಇನ್ನೊಂದು ಪರ್ಸನ್ ಆಗ್ತೀನಿ, ಅವ್ನು ತುಂಬಾ ಕುಡಿತಾನೆ ಅಂತಾರಲ್ಲ, ಆ ತರ ಕ್ವಾಲಿಟೀಸ್ ಇಷ್ಟ ಆಗಲ್ಲ. ತುಂಬಾ ಎಗರಾಡೋದು, ಕಂಟ್ರೋಲ್ ಇಲ್ದಂಗೆ ಆಡೋದು, ಆ ತರ ಆಡ್ತಾರ ಫ್ರೆಂಡ್ಸ್, ಅದು ಇಷ್ಟ ಆಗಲ್ಲ. ಓಕೆ ಬ್ರೋ, ನಿಮ್ಗೆ ಅವತ್ತಾನ ಅವರಿಂದ ಏನಾರ ಪ್ರಾಬ್ಲಮ್ಸ್ ಆಗಿದ್ಯಾ? ಅವರಿಂದ ಇಲ್ಲ, ಅದೇ ರೋಡಲ್ಲಿ ಹೋಗ್ತಾ ಇರುವಾಗ ಪಾಪ ನಿಂತಿರ್ತಾರೆ ಗಾಡಿ, ಅವರು ಉಮ್ಮೆನೋ ಯಾರೋ ಇರ್ತಾರೆ, ಅವ್ರು ಕುಡ್ದ್ಬಿಟ್ಟು ನಶೆಯಲ್ಲಿ ಏನಾಗಿರ್ತಾರೆ ಗೊತ್ತಿಲ್ಲ, ಅವ್ರ ಮುಂದೆ ಹೋಗ್ತಾರೆ, ಅವ್ರು ಗುತ್ತಾರೆ, ಆಮೇಲೆ ಹೇಳ್ತಾರೆ ನೀವೇ ಮಾಡಿದ್ರಿ ಇದ್ ಮಾಡಿದ್ರಿ ಅಂತ. ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ನಿಮ್ಗೆ ಆಗಿದೆ? ಓಕೆ, ನಿಮ್ಗೆ ಯಾವಾಗಲೇ? ನಮ್ಗೆ ಆ ಥರ ಅಷ್ಟ. ಕುಡಿದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಅಷ್ಟೇ. ಅದೊಂದೇ ಇಷ್ಟ ಆಗಿದೆ. ಕಂಟ್ರೋಲ್ ಇರಲ್ಲ ಮಾತಾಡೋದ್ರಲ್ಲಿ, ಬಾಯಿಗೆ ಬಂದಂಗೆ ಮಾತಾಡಕ್ ಬಿಡ್ತಾರೆ. ಸೊ ಅವ್ರು ಏನ್ ಮಾತಾಡ್ತಾರೆ ಅಂತ ಅವ್ರಿಗೆ ಯೋಚನೆ ಇರಲ್ಲ ಅಷ್ಟೇ. ನೀವು ಯಾವತ್ತಾನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಮ್ಯಾಮ್ ಅವ್ರ ಸುತ್ತಮುತ್ತ ಇದ್ದು? ಇಲ್ಲ, ಒಂದ್ಸಲ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಆ ಥರ. ಇವಾಗ ನಿಮ್ಗೆ ಅಂದ್ರೆ ಮಧ್ಯಪ್ರಿಯರಿಂದ ಏನಾದ್ರು ತೊಂದರೆಗಳಾಗಿದೆಯಾ? ಅಂದ್ರೆ ಏನಾರ ಅವ್ರು ಬಂದು ನಿಮ್ಮ ಹತ್ರ ಮಿಸ್ಬಿಹೇವ್ ಮಾಡೋದು, ಈ ತರ? ನಾವೇ ಉಲ್ಟಾ ತೊಂದರೆಗಳು ಕೊಟ್ಬಿಟ್ಟಿರ್ತೀವಿ. ನಮ್ಮ ಹತ್ರನೇ ಓಸಿ ಕುಡಿದು ನಮ್ಮೇಲೆ ಚಾಡಿ ಹೇಳ್ತೀಯಾ? ಕೆಲಸ ಮಾಡಲ್ಲ ಬಿಟ್ಬಿಟ್ರೆ ನಾಳೆ ಅಷ್ಟೊದಕ್ಕೆ ಸೈಲೆಂಟ್ ಆಗಿ ಓಡೋಗ್ಬಿಡ್ತೀಯ ತಾನೆ. ನಮ್ಮ ಹತ್ರ ಯಾವ್ದು ತೊಂದರೆ ಆಗಿಲ್ಲ, ಆ ತರ ಆಗಿಲ್ಲ ಬ್ರೋ. ಓಕೆ. ಮದ್ಯಪ್ರಿಯರ್ ಅಂದ್ರೆ ಡ್ರಿಂಕ್ಸ್ ಮಾಡ್ತಾರಲ್ಲ ಅವರಲ್ಲಿ ರೋಡಲ್ಲಿ ಬಿದ್ದಿರೋದು, ಓಕೆ, ಮತ್ತೆ ಏನೋ ಇಷ್ಟ ಬಂದಂಗೆ ಮಾತಾಡೋದು, ಅದು ಇಷ್ಟ ಆಗಲ್ಲ ನಿಮ್ಗೆ? ಇಷ್ಟ ಆಗಲ್ಲ. ಬ್ರೋ ನಿಮಗೆ? ಸೇಮ್ ಬ್ರೋ, ಸೇಮ್. ನಿಮ್ಗೆ ಯಾವತ್ತಾನ ಅವರಿಂದ ಪ್ರಾಬ್ಲಮ್ಸ್ ಆಗಿದೆ ಪಬ್ಲಿಕಲ್ಲಾಗಲಿ ಪರ್ಸ್ನಲಿ? ಯಾವುದೂ ಇಲ್ಲ. ಸೊ ನೋಡಿದ್ರಲ್ಲ ನಮ್ಮ ಜನತೆ ಹೆಂಗೆಲ್ಲ ಆನ್ಸರ್ ಮಾಡೋದಂತ. ನಾವು ಇವತ್ತು ಈ ವಿಡಿಯೋ ಮಾಡಿದ್ದ ಉದ್ದೇಶ ಏನಂದರೆ, ಸಮಾಜದಲ್ಲಿ ಬರೀ ಟ್ರಾಫಿಕ್ ಒಂದೇ ಸಮಸ್ಯೆ ಆಗಿರಲ್ಲ, ಇಂಥ ಸಮಸ್ಯೆಗಳು ಇದೆ ಅಂತ ತಿಳ್ಸೋಕೆ ಈ ವಿಡಿಯೋ ಮಾಡಿದ್ದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಮತ್ತೆ ಮುಂದೆ ಇನ್ನೂ ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗುತ್ತೆ. ಅಲ್ಲಿವರೆಗೂ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.